ಬಸವೇಶ 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 ಒಂಟಿಯನ್ನು ಮಾಡಿ ಹೋದೇನಪ್ಪ ಹೋದೇನು. ಹೋದೇನಪ್ಪ ಬಸವೇಶ ಹೋದೇನು ಒಂಟಿ ಮಾಡಿ. ದಾರಿ ಮೇಲೆ ಕುಂತು ಒಬ್ಬನೇ ದುಃಖ ಮಾಡ್ಲಕತ್ತಿದಲ್ಲೋ, ನಿನಗೇನಾಯ್ತನ್ನೋದು ನನಗೆ ಹೇಳು. ಯಪ್ಪ ಬಂದೆಯ ಅಂದು ನನ್ನ ಅಹಂಕಾರದಿಂದ ದೇವರಿಗೆ ತಗೊಂಡು ಹೋಗುವ ಬಾನಕ ಕೈ ಹಾಕಿ ಪೂಜೆದ ಪ್ರಸಾದ ಮುಟ್ಟಿ ತಾಯಿ ಎಂಜಲ ಮಾಡಿಬಿಟ್ಟೆ. ಈ ಹುತ್ತದಲ್ಲಿ ಕೈ ಹಾಕಿ ಸುತ್ತಕೊಂಡು ಕುಳಿತಿರುವ ಮಿಡಿನಾಗರ ಹಾವನ್ನು ಕೆಣಕಿ ಕೈ ಕಡಿಸಿಕೊಂಡೆ. ಬೇಡವೆಂದರು ತಡೆದರೂ ಪ್ರಜ್ವಲಿಸುವ ಅಗ್ನಿಕುಂಡದಲ್ಲಿ ಹಾರಿ ಮೈ ಸುಟ್ಟುಕೊಂಡೆ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಂಗಾಯ್ತಪ್ಪ ನನ್ನ ಕತೆ. ಯಪ್ಪ, ತಾಯಿಗೊಮ್ಮೆ ಮನಸ್ಸಿನಲ್ಲಿ ತಪ್ಪಾಯ್ತು ಅಂತ ಭೂಮಿಗೆ ಹಣಿ ಹಚ್ಚಿ ಕೇಳ್ಕೊಳ್ಳು. ಒಮ್ಮೊಮ್ಮೆ ಅಜ್ಞಾನದಲ್ಲಿ ಮಕ್ಕಳು ತಾಯಿಗೆ ಏನೇನೋ ಅಂದು ಸಿಟ್ಟಿಗೆ ತರಿಸ್ತಾವ. ಆ ತಾಯಿ ಸಿಟ್ಟಿಗೇರಿ ಮಕ್ಕಳಿಗೆ ಹೊಡೆದು ಬಡದು ಬೆದರಿಸ್ತಾಳ. ಮತ್ತೊಂದು ಗಳಿಗೆ ಒಳಗ ಆ ಮಕ್ಕಳು ತಿಳಿಲಾರ್ದೆ ತಪ್ಪು ಮಾಡ್ಯಾವಂತ ಹೇಳಿ ಹೋಗಿ ಅಪ್ಪಗೊಳ್ತಾಳ. ಇದು ಹಾಗೇನೋ ಯಪ್ಪ? ಇಲ್ಲೋ ಯಪ್ಪ, ಆ ಅಜ್ಞಾನದ ಬಾಲಕನ ತಪ್ಪು ಅವಳ ತಾಯಿಯ ಪ್ರೇಮದಲ್ಲಿ ಮುಚ್ಚು ಹೋಗುತ್ತದೆ. ಆದರೆ ನಾನು ಸೊಕ್ಕಿನಿಂದ ತತ್ವದ ಮಾ ವೃಕ್ಷದ ಹೂವನ್ನು ಕಾಣದೆ ಕೈಯಿಂದ ಮುಟ್ಟದೆ ಕಾಲಿನಿಂದ ಒದ್ದಾಗ ಕ್ಷಮೆ ಇಲ್ಲಪ್ಪ, ಇದಕ್ಕೆ ಕ್ಷಮೆ ಇಲ್ಲ. ಯಾವುದೋ ಕಾರಣಕ್ಕೆ ದೊಡ್ಡ ವ್ಯಕ್ತಿಯ ಕೋಪಿನ ಮಹಾಶಾಪವು ತಪ್ಪು ಮಾಡಿದವನಿಗೆ ದೊರಕಿದ್ದರು ಅದಕ್ಕೊಂದು ಶಾಪ ವಿಮೋಚನೆ ಶಾಂತಿ ಮಾರ್ಗ ಅದರ ಹಿಂದೆ ಇರ್ತದ. ಗಿಡಕ್ಕೆ ಮುಳ್ಳಿದ್ರು ನೆರಳಿಗೆ ಮುಳ್ಳಿಲ್ಲ. ಬರೆದು ಕಲಿಸಿದ ವಿದ್ಯೆಗಿಂತ ಬಡಿದ ಮೇಲೆ ಬಂದ ಬುದ್ಧಿ ಗಟ್ಟಿ ಅಂತ ಹಿರಿಯರು ಹೇಳ್ತಾರಪ್ಪ, ಹಿರಿಯರು ಹೇಳ್ತಾರ. ನೀ ಹೇಳೋದೆಲ್ಲ ನಿಜ. ಆ ದಿನ ನನ್ನ ಎತ್ತುಗಳು ಕಾದ ಆಡಿ ಸಣ್ಣ ಹೋರಿ ದೊಡ್ಡ ಎತ್ತಿಗೆ ಮೈ ತುಂಬ ಹೊಡೆದು ರಕ್ತ ಗಾಯ ಮಾಡಿಬಿಟ್ಟಿತ್ತು. 3-4 ದಿನ ಜಾಗದ ಮೇಲೆ ಕಟ್ಟಿ ಮೇವು ನೀರು ಕುಡಿಸಿ ಇವತ್ತು ಮೇಯಿಸ್ಲಕ್ಕ ತಗೊಂಡು ಹೋಗುವಾಗ ಸಾವಕಾಶ ಹಗರಾಗ ಒಂದು ಏಟು ಹೊಡೆದೆ ಅಪ್ಪ. ತಕ್ಷಣ ಎತ್ತು ಬಿದ್ದು ಪ್ರಾಣ ಬಿಟ್ಟಿತಪ್ಪ, ಪ್ರಾಣ ಬಿಟ್ಟಿತ್ತು. ಒಂದೇ ಎತ್ತು ನನಗೆ ಉಳಿಯಿತು. ಒಂದೇ ಎತ್ತಿನಿಂದ ಒಕ್ಕಲತನ ಹೇಗೆ ಮಾಡಲಿ? ಇನ್ನೊಂದು ಎತ್ತು ತಗೊಳ್ಳೋದಕ್ಕೂ ನನಗೆ ಗತಿ ಇಲ್ಲ. ಒಕ್ಕಲಿಗಾದ ನಾನು ಒಂದೇ ಎತ್ತು ದವಣಿ ಮುಂದೆ ಕಟ್ಟಿಕೊಂಡು ಹೇಗೆ ಬದುಕಲಿಯಪ್ಪ, ಹೇಗೆ ಬದುಕಲಿ? ಎತ್ತುಗಳು ಇಲ್ಲದವನು ಒಕ್ಕಲಿಗನೇ ಅಲ್ಲಪ್ಪ, ಒಕ್ಕಲಿಗನೇ ಅಲ್ಲ. ಹೌದಪ್ಪ, ಹೌದು. ಒಕ್ಕಲಿಗನಿಗೆ ಎತ್ತುಗಳೇ ಪ್ರಮುಖ ಸ್ಥಾನ. ಎತ್ತಿಲ್ಲದವನ ಒಕ್ಕಲುತನ ಹಕ್ಕಿಲ್ಲದ ಮಾತಿಗೆ ಸಮಾಂತ ಹೇಳ್ತಾನೆ. ರೈತನೇ ಜಗದ ಸುತ, ರೈತನೇ ನಮಗೆ ಹಿತ. ಅಪ್ಪ, ನಿನ್ನ ಮಾತು ನನಗೆ ತಿಳಿತಪ್ಪ. ಸೊಕ್ಕಿನ ಅಹಂಕಾರದಿಂದ ನಿನಗೆ ಸಿಕ್ಕ ಹಾಗೆ ಮಾತಾಡಿ ನನಗೆ ಈ ಗತಿ ಬಂತಪ್ಪ, ಈ ಗತಿ ಬಂತು. ನಾನು ಎತ್ತ ಸತ್ತು ಬಿದ್ದದಪ್ಪ. ಇಲ್ಲಿ ಹೋದ ಜೀವ ಬಂದಂಗಾಯ್ತಪ್ಪ ನಿನ್ನ ನೋಡಿ. ಇಲ್ಲಿ ಬಿದ್ದದ ನೋಡಪ್ಪ ಎತ್ತು. ಮ್ಯಾ ಕಂಬಳಿ ಹೊರಿಸಿನಿ, ನ್ಯಾರಿ ಎಳಿಗೆ ಎತ್ತಿನ ಜೀವ ಹೋಗ್ಯದ. ಇದೆಲ್ಲ ನಿನ್ನ ಆಟ, ನಿನ್ನ ಅಂತ ಕರುಣ ಆಶೀರ್ವಾದ ಇದ್ದಾರ ಕಲ್ಯಾಣ ಆಗ್ತದಪ್ಪ. ನನ್ನ ಕಣ್ತರೆದು ನೋಡು, ಕಣ್ತರೆದು. ಹೇ ತಾಯಿ, ಬಡವನ ಮೇಲೆ ನಿನ್ನ ಕ್ರೋಧವೇ? ಈ ಬಸವೇಶ್ವರನಿಗೆ ಇಷ್ಟು ಬೇಗ ಕರೆದುಕೊಂಡು ಹೋದೆಯಾ? ಹೆಣ್ಣಿಗೆ ಹಣೆಯ ಕುಂಕುಮ ಸೌಭಾಗ್ಯ ತಂದು ಕೊಡುವಂತೆ ಒಕ್ಕಲುತನದಲ್ಲಿ ಎತ್ತುಗಳೇ ಪ್ರಮುಖ ಸ್ಥಾನವಲ್ಲವೇ? ಹಣೆಯ ಮೇಲೆ ಕುಂಕುಮವಿದ್ದ ಹೆಣ್ಣು ಮುತ್ತೈದೆ, ಸಂತಾನ ಕೊಡುವ ತಾಯಿ ದೇವಿ ಸ್ವರೂಪ. ಅದೇ ಸಂತಾನ ಕಳೆದುಕೊಂಡ ಹೆಣ್ಣು ಎಲ್ಲವನ್ನು ಕಳೆದುಕೊಂಡಂತೆ. ಬುಟ್ಟಿ ಆಭರಣಕ್ಕಿಂತ ಹಣೆಗೆ ಬೊಟ್ಟು ಕುಂಕುಮವೇ ಹೆಚ್ಚು. ಗಿಡಕ್ಕ ಆಧಾರ ಬೇಕು. ಅದೇ ಗಿಡ ಕತ್ತರಿಸಿದರೆ ಗಿಡ ತುಂಬಿದ ಹಸಿರು ಎಲೆ, ಚಿಗುರಿದ ಕುಡಿ, ಅರಳುವ ಹೂವು
ಎಲ್ಲವೂ ಕರಗಿದ ಮೋಡದಂತೆ ಸುಟ್ಟ ಹುಲ್ಲಿನಂತೆ. ಈ ನಾಡ ಒಕ್ಕಲಿಗನಿಗೆ ಎತ್ತುಗಳೇ ಪಂಚಪ್ರಾಣ, ಎತ್ತುಗಳೇ ಸರ್ವಸ್ವ, ಎತ್ತುಗಳೇ ನರನಾಡಿಗಳು. ಈ ಭೂಮಿ ಹೊತ್ತು ತಿರುಗುವ ಈ ರೈತನಿಗೆ ಮೇಘರಾಜನೇ ತಂದೆ, ಭೂದೇವಿಯೇ ತಾಯಿ. ಈ ಭೂಮಿ ಹೊತ್ತು ತಿರುಗುವ ಬಸವಣ್ಣ ಒಕ್ಕಲಿಗನ ಕಣ್ಣಿನ ದೃಷ್ಟಿ. ಹೇ ಬಸವೇಶ್ವರ, ಜಗಕ್ಕೆ ಅನ್ನ ಹಾಕುವ ರೈತನ ಕಣದಲ್ಲಿ ಇಂದು ನಿನ್ನಿಂದಲೇ ನಿಂತಿದೆ. ಜಗದಲ್ಲಿ ನೀನೇ ದೊಡ್ಡವನು, ನಿನ್ನಿಂದಲೇ ಒಕ್ಕಲಿಗ, ಒಕ್ಕಲಿಗನಿಂದಲೇ ಈ ಜಗ. ಹೇ ಬಸವೇಶ್ವರ, ನೀನು ನೊಗ ಹೊತ್ತು ಭೂಮಿ ತುಳಿದರೆ ನಿನ್ನ ಹೆಜ್ಜೆ ಹೆಜ್ಜೆಗೂ ಅನ್ನದ ಮುತ್ತಿ ರೈತನ ಮನೆಯಲ್ಲಿ ತುಂಬಿ ತುಳುಕುವುದು. ನೀನಿಲ್ಲದ ಒಕ್ಕಲಿಗ ಪರದೇಶಿ ಮಗನಂತೆ. ಹರ ಮುನಿದರು ಗುರು ಕಾಯುವನು ಎನ್ನುವ ಹಾಗೆ ಈ ರೈತನಿಗೆ ನೀನೇ ಗುರು ಬಸವಣ್ಣ, ನೀನೇ ಗುರು. ಇಂದಿಗೆ ನಿನ್ನ ಭೂಮಿಯ ಋಣ ಮುಗಿದರು ನಂಬಿಗಿಟ್ಟ ಈ ಅಪ್ಪನಿಗೆ ನಡು ನೀರಿನಲ್ಲಿ ಕೈ ಬಿಡಬೇಡ. ಈತನಿಗೂ ದೃಢ ಮುಟ್ಟಿಸಿ ಈತನ ಋಣ ತೀರಿಸು. ದೃಢ ಮುಟ್ಟಿಸಿ ನಿನ್ನ ಋಣ ತೀರಿಸು. ನಿನ್ನ ಭೂಮಿಯ ಋಣ ಇಂದಿಗೆ ಮುಗಿದರೂ ಈ ಅಪ್ಪನಿಗೆ ನಡು ನೀರಿನಲ್ಲಿ ಕೈ ಬಿಡಬೇಡ. ಹೇ ಬಸವೇಶ, ಈ ವರ್ಷ ರಾಶಿ ಕಣದಲ್ಲಿ ಮೇಟಿ ಎತ್ತಾಗಿ, ಕಟ್ಟ ಕಡೆ ಎತ್ತಿನ ಹೆಂಡಿ, ಮೇಟಿ ಎತ್ತಿನ ಜವಿ ನಿಮ್ಮಿಬ್ಬರ ಈ ಬೂದುಗಪ್ಪನ ಕೈಯಲ್ಲಿ ಕೊಟ್ಟು ಋಣಮುಕ್ತನಾಗು ಬಸವೇಶ, ಋಣಮುಕ್ತನಾಗು. ನಿನ್ನಲ್ಲಿ ಒಂದು ದೇವತಾ ಶಕ್ತಿ ಅದನು ಯಪ್ಪ. ಪುಣ್ಯಾತ್ಮ ನಾರದಾಗ ಬ್ಯಾಡಿಗೆ ದರ್ಶನ ಕೊಟ್ಟ. ಬ್ಯಾಡ್ ಹೋಗಿ ಒಬ್ಬ ನಾಡಿನಲ್ಲಿ ದೊಡ್ಡವಾದ. ಅವನಂಗ ನಾನು ಹೋಗಿ ಬರುವ ದಾರಿಯಲ್ಲಿ ಬಾಲೆಘಾಟದ ಹಳ್ಳದ ಜನರು ದ್ರವ್ಯ ಬಂಗಾರ ಕಸಿದುಕೊಂಡು ಅವರನ್ನು ಹೊಡೆದು ಬಡೆದು ಪಾಪ ಕಟ್ಟಿಕೊಂಡು ನಿನ್ನ ದರ್ಶನ ಅಂದಿನಿಂದ ನನ್ನಲ್ಲಿ ಮೊದಲಿನ ಗುಣ ಹೋಗಿ ಭಕ್ತಿ ಬೆಳಿಲಕತ್ತದಪ್ಪ, ಭಕ್ತಿ ಬೆಳಿಲಕತ್ತ. ನಿನ್ನ ಶರೀರದೊಳಗಿನ ಅಜ್ಞಾನ ಮಂದವಾಸವಾಗಿತ್ತು. ನಿನ್ನ ದಯದಿಂದ ಅಂದದೊಳಗಿನ ಅಜ್ಞಾನ ಮಂಗ ಹೊರಹಾಕಿ ಅರಿವಿನ ಲಿಂಗ ಕಟ್ಟಿದೆಯಪ್ಪ, ಅರಿವಿನ ಲಿಂಗ ಕಟ್ಟಿದೆ ಯಪ್ಪ. ನಿನ್ನ ಹೆಸರೇನು? ನಾಡಿನ ಜನ ಎಲ್ಲ ನನಗೆ ಹುಚ್ಚಪ್ಪ ಅಂತ ಕರೀತಾರಪ್ಪ. ಹುಚ್ಚಪ್ಪ ಅಲ್ಲಪ್ಪ, ನೀನು ಈ ನಾಡಿನೊಳಗೆ ಹೆಚ್ಚಪ್ಪ. ನಮ್ಮ ಹಟ್ಟಿಗೆ ಬಾರಪ್ಪ, 8 ದಿನ ಇದ್ದು ಹೋಗುವಂತೆ. ಈ ತಾಯಿ ಪೂಜೆ ಪ್ರಸಾದ ಕೊಟ್ಟಾಳ, ತಗೊಂಡು ಪ್ರಸಾದ ಮಾಡು ಯಪ್ಪ. ಬೇಡ ಯಪ್ಪ, ತಾಟ ಮುಟ್ಟೆ ನನಗೆ ಈ ಗತಿ ಬಂದದ ಯಪ್ಪ. ಆ ತಾಯಿ ಪ್ರಸಾದ ನಿನಗೆ ಕೊಟ್ಟು ಕಳಿಸಾಳ, ವಲ್ ಅನ್ನಬಾರ್ದು, ತಗೋರು ಯಪ್ಪ. ಯಪ್ಪ ತಾಡ್ದಾಗ ನಾ ಮೊದಲಿನ ಹಂಗೆ ಅದಲ್ಲ ಓಯಪ್ಪ. ಈ ಪ್ರಸಾದ ಬೇಡ ಓಯಪ್ಪ, ನನಗೆ ಈ ಪ್ರಸಾದ ಬೇಡ. ಕೊಟ್ಟು ಪ್ರಸಾದ ವಲ್ ಅನ್ನಬಾರ್ದು. ಆ ತಾಯಿ ನಿನಗಾಗೆ ಕೊಟ್ಟು ಕಳಿಸಾಳ, ತಗೊಂಡು ಪ್ರಸಾದ ಮಾಡು ಯಪ್ಪ. ಯಪ್ಪ ನಿನ್ನ ಊಟ? ನನ್ನ ಊಟ ಹಸು ಬಾಳಾಗ್ಯದ, ಹೊಟ್ಟಿ ತುಂಬಿ ಹೋಗ್ಯದ. ನಂದು ನಿರಂತರ ಊಟ ನಡಿತಾನೇ ಇರ್ತದಪ್ಪ. ಯಪ್ಪ ನಿನ್ನ ಕುಲ ಯಾವುದು? ನನ್ನ ಕುಲನ ಎಡಗೈಯ ಹೆಂಡ, ಬಲಗೈಯ ಖಂಡ. ಕುಲ ಕೇಳದವನ ಗಂಡಪ್ಪ ನಾನು, ಕುಲ ಕೇಳದವನ ಗಂಡ. ನಿನ್ನ ಧರ್ಮಕ್ಕೆ ಮೆಚ್ಚಬೇಕಪ್ಪ, ಮೆಚ್ಚಬೇಕು. ನಿನ್ನ ಮಾತಿನ ಅರ್ಥಕ ಮೆಚ್ಚಬೇಕು.
ನಮ್ಮ ಹಟ್ಟಿಗೆ ಬಾರಪ್ಪ, ನಾವು ಎಲ್ಲರೂ ಪಾವನರಾಗ್ತೀವಿ. ಆಗ್ಲಪ್ಪ ನಡಿ. ಶರಣು ಯಪ್ಪ ಶರಣು. ಒಳಗಿನ ಕಣ್ಣನು ತಿರಿಸಿದೆಯೋ ಗೀತೆಯ ಮರ್ಮ